ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಮುಂದಿನ ಕಂತಿಗಾಗಿ ಕಾಯುತ್ತಿರುವ ಲಕ್ಷಾಂತರ ರೈತರಿಗೆ ಒಂದು ಪ್ರಮುಖ ಸುದ್ದಿ ಬಂದಿದೆ. ಸರ್ಕಾರವು ಶೀಘ್ರದಲ್ಲೇ 23ನೇ ಕಂತಿನ ಹಣವನ್ನ ಬಿಡುಗಡೆ ಮಾಡಲು ಸಿದ್ಧವಾಗಿದೆ. ಆದರೆ ಈ ಬಾರಿ ಕೆಲವು ರೈತರ ಹೆಸರುಗಳು ಪಟ್ಟಿಯಿಂದ ಕೈ ಬಿಡುವ ಸಾಧ್ಯತೆಗಳು ಇವೆ. ನಿಮ್ಮ ಖಾತೆಗೆ ಹಣ ಸ್ವಯಂಚಾಲಿತವಾಗಿ ಬರುತ್ತದೆ ಎಂದು ಯೋಚಿಸುತ್ತಿದ್ದರೆ ನೀವು ತುಂಬಾ ದೊಡ್ಡ ತಪ್ಪು ಮಾಡುತ್ತಿದ್ದೀರಿ. ಈ ಬಾರಿ ಕಟ್ಟುನಿಟ್ಟಾದ ನಿಯಮಗಳು ಅನ್ವಯವಾಗುತ್ತವೆ. ಕೇವಲ ಎಲ್ಲ ದಾಖಲೆಗಳನ್ನ ಸಂಪೂರ್ಣವಾಗಿರುವ ರೈತರಿಗೆ ಮಾತ್ರ 2,000 ರೂಪಾಯಿ ಬರುತ್ತದೆ. ಯಾರು ಅಜಾಗರೂಕತೆಯಿಂದ ಅಥವಾ ಉದ್ದೇಶಪೂರ್ವಕವಾಗಿ ಅಪೂರ್ಣ ಮಾಹಿತಿ ನೀಡುತ್ತಾರೋ ಅವರ ಖಾತೆಗೆ ಒಂದು ಪೈಸಾ ಕೂಡ ಬರುವುದಿಲ್ಲ. ಆದ್ದರಿಂದ ಮುಂಚಿತವಾಗಿ ನಿಮ್ಮ ಸ್ಥಿತಿಯನ್ನು ಪರಿಶೀಲಿಸುವುದು ಬಹಳ ಮುಖ್ಯ. ಇಲ್ಲದಿದ್ದರೆ ನಿಮಗೆ ಸಿಗಬೇಕಾದ ಹಣವು ತಡವಾಗಬಹುದು ಅಥವಾ ಬರದೇ ಇರಬಹುದು. 23ನೇ ಕಂತು ಬಾರದಿರುವುದಕ್ಕೆ ಅತಿ ದೊಡ್ಡ ಕಾರಣ ಏನು ಗೊತ್ತಾ? ಮೊದಲನೇದು ಈ KYC ಅಪೂರ್ಣ. ಸರ್ಕಾರ ಈಗಾಗಲೇ ಸ್ಪಷ್ಟಪಡಿಸಿದೆ. ಏನಪ್ಪಾ ಅಂದ್ರೆ ಡಿಜಿಟಲ್ ವೆರಿಫಿಕೇಶನ್ ಇಲ್ಲದೆ ಹಣ ಬರೋದಿಲ್ಲ ಎಂದು. ಎರಡನೇದು ಲ್ಯಾಂಡ್ ಸೀಡಿಂಗ್, ಅಂದ್ರೆ ನಿಮ್ಮ ಜಮೀನನ್ನು ಸರ್ಕಾರಿ ಪೋರ್ಟಲ್ಗೆ ಲಿಂಕ್ ಮಾಡಿರಬೇಕು. ಜಮೀನಿನ ಮಾಹಿತಿ ಅಪ್ಡೇಟ್ ಆಗಿಲ್ಲದಿದ್ರೆ ಹಣ ಬರೋದಿಲ್ಲ. ನೀವಿನ್ನು OTP ಅಥವಾ ಫೇಸ್ ಅಥೆಂಟಿಫಿಕೇಶನ್ ಮೂಲಕ KYC ಮಾಡದಿದ್ರೆ ತಕ್ಷಣವೇ ಪೂರ್ಣಗೊಳಿಸಿ. ನಿಮ್ಮ ತಾಲೂಕಾ ಅಥವಾ ಹೋಬಳಿ ಕಚೇರಿಗೆ ಭೇಟಿ ನೀಡಿ ನಿಮ್ಮ ಭೂಮಿಯ ದಾಖಲೆಗಳು ಪೋರ್ಟಲ್ನಲ್ಲಿ ಎಸ್ ಎಂದು ತೋರಿಸುತ್ತಿದೆಯೇ ಎಂದು ಪರಿಶೀಲಿಸಿ. ಈ ಎರಡೂ ಸಣ್ಣ ಹಂತಗಳನ್ನು ನಿರ್ಲಕ್ಷಿಸಿದ್ರೆ ನಿಮ್ಮ ಶ್ರಮದ ಹಣ ಕಳೆದುಕೊಳ್ಳುವ ಸಾಧ್ಯತೆಗಳು ಇರುತ್ತವೆ. ಮತ್ತೊಂದು ಪ್ರಮುಖ ಕಾರಣ ಅಂದ್ರೆ ಬ್ಯಾಂಕ್ ಖಾತೆ ಮತ್ತು ಆಧಾರ್ ಲಿಂಕ್ ಆಗದಿರುವುದು. ಸರ್ಕಾರವು DBT ಮೂಲಕ ಹಣವನ್ನ ನೇರವಾಗಿ ಆಧಾರ್ ಲಿಂಕ್ ಮಾಡಿರುವ ಖಾತೆಗೆ ಕಳುಹಿಸುತ್ತದೆ. ನಿಮ್ಮ ಬ್ಯಾಂಕ್ ಖಾತೆ ಆಧಾರ್ಗೆ ಲಿಂಕ್ ಆಗಿರದಿದ್ದರೆ ಅಥವಾ ಖಾತೆ ನಿಷ್ಕ್ರಿಯವಾಗಿದ್ದರೆ ಹಣ ವರ್ಗಾವಣೆ ವಿಫಲವಾಗುತ್ತದೆ. ಹಲವು ರೈತರಿಗೆ ಹಣ ಬಿಡುಗಡೆಯಾದರೂ ಖಾತೆ ದೋಷದಿಂದ ಅದು ಹಿಂತಿರುಗುತ್ತದೆ. ಆದ್ದರಿಂದ ನಿಮ್ಮ ಬ್ಯಾಂಕ್ ಖಾತೆ ಸಕ್ರಿಯವಾಗಿದೆಯೇ ಮತ್ತು ಆಧಾರ್ ಸೀಡಿಂಗ್ ಪೂರ್ಣಗೊಂಡಿದೆಯೇ ಎಂದು ಖಚಿತಪಡಿಸಿಕೊಳ್ಳಿ. PM ಕಿಸಾನ್ ಪೋರ್ಟಲ್ಗೆ ಹೋಗಿ ಬೆನಿಫಿಷಿಯರಿ ಸ್ಟೇಟಸ್ ಅನ್ನು ಪರಿಶೀಲಿಸಿ. ಯಾವುದೇ ದೋಷವಿದೆಯೇ ಎಂದು ನೋಡಿ. ಸಣ್ಣ ತಪ್ಪು ಕೂಡ ನಿಮ್ಮ ಹಕ್ಕಿನ ಹಣವನ್ನ ತಡೆಹಿಡಿಯಬಹುದು. ಆದ್ದರಿಂದ KYC ಜೊತೆಗೆ ಬ್ಯಾಂಕ್ ವಿವರಗಳನ್ನ ಪರಿಶೀಲಿಸಿ. ಇದಲ್ಲದೆ ಸರ್ಕಾರವು ಅರ್ಹರಲ್ಲದ ರೈತರ ಮೇಲೂ ಕಟ್ಟುನಿಟ್ಟಿನ ನಿಗಾ ವಹಿಸಿದೆ. ನಿಮ್ಮ ಕುಟುಂಬದಲ್ಲಿ ಯಾರಾದರೂ ತೆರಿಗೆ ಕಟ್ಟುತ್ತಾ ಇದ್ರೆ, ಸರ್ಕಾರಿ ನೌಕರಿ ಮಾಡ್ತಾ ಇದ್ರೆ ಅಥವಾ ಸಂವಿಧಾನದ ಹುದ್ದೆಯಲ್ಲಿದ್ರೆ ಅವರಿಗೆ PM ಕಿಸಾನ್ ಹಣ ಬರೋದಿಲ್ಲ. ಒಂದೇ ಜಮೀನಿನ ದಾಖಲೆ ಬಳಸಿ ಒಂದಕ್ಕಿಂತ ಹೆಚ್ಚು ಜನರು ಹಣ ಪಡೆಯುತ್ತಿದ್ರು ಅವರು ಕಂತು ನಿಲ್ಲಿಸಲಾಗುತ್ತದೆ. ತಪ್ಪು ಮಾಹಿತಿ ನೀಡಿ ಹಣ ಪಡೆದವರಿಂದ ಸರ್ಕಾರ ಹಣ ವಾಪಸ್ ಪಡೆಯುತ್ತಿದೆ ಎಂಬ ಸುದ್ದಿಯೂ ಇದೆ. ಆದ್ದರಿಂದ ಸ್ನೇಹಿತರೆ, ಹಿಂದೆ PM ಕಿಸಾನ್ ಅಧಿಕೃತ ವೆಬ್ಸೈಟ್ಗೆ ಹೋಗಿ ನೋ ಯುವರ್ ಸ್ಟೇಟಸ್ ಅಥವಾ ಬೆನಿಫಿಷಿಯರಿ ಸ್ಟೇಟಸ್ ಚೆಕ್ ಮಾಡಿ. ನಿಮ್ಮ ಎಲ್ಲಾ ದಾಖಲೆಗಳು ಸರಿಯಾಗಿವೆ ಎಂದು ಖಚಿತಪಡಿಸಿಕೊಳ್ಳಿ. ನಿಜವಾಗಿ ಅರ್ಹರಾದ ರೈತರಿಗೆ ಈ ಯೋಜನೆ ಸಹಾಯವಾಗಬೇಕು ಎನ್ನುವುದು ಸರ್ಕಾರದ ಸದುದ್ದೇಶ. ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.